ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ನಂತರ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಇನ್ನು ಸಮಸ್ಯೆಗಳು ಎದುರಾದರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮಕರ ರಾಶಿಯವರು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ವೃತ್ತಿ ಜೀವನದ ಬಗ್ಗೆ ಹೇಳೋದಿದ್ರೆ, ದೈನಂದಿನ ಕರ್ತವ್ಯಗಳು ಬಗ್ಗೆ ನಿಮ್ಮ ಆಕ್ರಮಣಕಾರಿ ವಿಧಾನದಿಂದ ಮಕರ ರಾಶಿಯವರು ಆಗಸ್ಟ್ 12ರ ನಂತರ ನಿಮ್ಮ ವೃತ್ತಿಪರ ಸ್ಥಾನಮಾನವು ಅಪಾರವಾಗಿ ಪ್ರಯೋಜನವನ್ನು ಪಡೆಯುತ್ತದೆ. ಇನ್ನು ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ಬಾಕಿ ಇರುವಂತಹ ಕೆಲಸಗಳನ್ನು ತೆರವುಗೊಳಿಸಲು, ಕಚೇರಿಯ ಪ್ರತಿಸ್ಪರ್ಧಿಗಳನ್ನು ಸೋಲಿಸಲು ಮತ್ತು ಸೇವಾ ಆಧಾರಿತ ಚಟುವಟಿಕೆಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ನಿಮಗೆ ಉಗ್ರವಾದಂತಹ ಸ್ಪರ್ಧಾತ್ಮಕ ಶಕ್ತಿಯನ್ನು ಒದಗಿಸುತ್ತದೆ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರವನ್ನು ಚಲಾಯಿಸಲು ನೀವು ಹೆಚ್ಚು ಪ್ರೇರೇಪಿತರಾಗುತ್ತೀರಿ. ಇದಲ್ಲದೆ ನಿಮ್ಮ 3ನೇ ಮನೆಯಲ್ಲಿ ವಕ್ರಿ ಶನಿಯ ನಿರಂತರ ಉಪಸ್ಥಿತಿಯು ನಿಮ್ಮ ಧೈರ್ಯಶಾಲಿ ಪ್ರಯತ್ನಗಳು ಮತ್ತು ಶಿಸ್ತಿನ ಸಂವಹನವು ನಿಮ್ಮ ಸಹೋದ್ಯೋಗಿಗಳಿಂದ ಹೆಚ್ಚು ಗೌರವಿಸಲ್ಪಡುವುದನ್ನು ಖಚಿತಪಡಿಸುತ್ತದೆ. ಬಾಕಿ ಉಳಿದಿರುವಂತಹ ಯಾವುದೇ ಕೆಲಸದ ಸ್ಥಳದ ವಿವಾದಗಳನ್ನು ವ್ಯವಸ್ಥಿತವಾಗಿ ಪರಿಹರಿಸಲು ಈ ಪ್ರಬಲ ಸಂಯೋಜನೆಯನ್ನು ಬಳಸಬೇಕಾಗುತ್ತದೆ. ಹದಿಯಾಗೋ ತಿಂಗಳ ದ್ವಿತೀಯಾರ್ಧದ ನಂತರ ಶಕ್ತಿಯಲ್ಲಿ ಬದಲಾವಣೆ, ನೀವು ಸಿದ್ಧರಾಗಬೇಕು. ಆಗಸ್ಟ್ 22ರಂದು ಬುಧನು ನಿಮ್ಮ 8ನೇ ಮನೆಗೆ ಪ್ರವೇಶಿಸುತ್ತಾರೆ. ನಂತರ ಅದರ ಮೂಲ ತ್ರಿಕೋನದಲ್ಲಿರುವ ಸೂರ್ಯನು ಪ್ರವೇಶಿಸುತ್ತಾನೆ. ಈ ಸಂಯೋಜನೆಯು ಹಠಾತ್ ಗುಪ್ತ ಅಡೆತಡೆಗಳನ್ನು ಮತ್ತು ಅಧಿಕಾರದಲ್ಲಿರುವವರೊಂದಿಗೆ ತಪ್ಪು ತಿಳುವಳಿಕೆಗಳನ್ನು ಉಂಟುಮಾಡುತ್ತದೆ. ನಿಮ್ಮ ಸಾರ್ವಜನಿಕ ಖ್ಯಾತಿಗೆ ಸವಾಲು ಹಾಕುವ ಅನಿರೀಕ್ಷಿತ ಲೆಕ್ಕ ಪರಿಶೋಧನೆಗಳು ಅಥವಾ ರಹಸ್ಯ ಕಚೇರಿ ರಾಜಕೀಯವನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಈ ಗುಪ್ತ ಯುದ್ಧಗಳಲ್ಲಿ ಪಾಲ್ಗೊಳ್ಳಬೇಡಿ, ಬದಲಿಗೆ ನಿಮ್ಮ ವಿವರವಾದ ಗಮನವನ್ನು ಅವಲಂಬಿಸಿ ಮತ್ತು ನಿಮ್ಮ ವೃತ್ತಿ ಜೀವನದ ಸ್ಥಿತಿಯನ್ನು ರಕ್ಷಿಸಲು ಶ್ರದ್ಧೆಯ ಸೇವೆಯ ಮತ್ತು ಸ್ನೇಹಿತರೆ ನಿಮ್ಮ ಸಾಬೀತಾದ ದಾಖಲೆಯನ್ನು ಅನುಮತಿಸಬೇಕಾಗುತ್ತದೆ. ಇನ್ನು ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಮಕರ ರಾಶಿಯವರಿಗೆ ವ್ಯಾಪಾರ ಮಾಲೀಕರು ಪಾಲುದಾರಿಕೆಗಳು ಮತ್ತು ಒಪ್ಪಂದದ ಮಾತುಕತೆಗಳಿಗೆ ಆಳವಾಗಿ ಬೆಂಬಲಿಸುವಂತಹ ತಿಂಗಳನ್ನು ಅನುಭವಿಸುತ್ತಾರೆ. ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ನಿಮ್ಮ 7ನೇ ಮನೆಯಲ್ಲಿ ತನ್ನ ಪ್ರಬಲ ಸಂಚಾರವನ್ನು ಮುಂದುವರಿಸಿದ್ದು, ನಿಮ್ಮ ಸಾರ್ವಜನಿಕ ವ್ಯವಹಾರಗಳಿಗೆ ಅಪಾರ ಬುದ್ಧಿವಂತಿಕೆ, ವಿಸ್ತರಣೆ ಮತ್ತು ಹೆಚ್ಚು ಲಾಭದಾಯಕ ಗ್ರಾಹಕರನ್ನು ತರುತ್ತದೆ. ಆಗಸ್ಟ್ 22ರವರೆಗೆ ಬುಧನು ಈ ಮನೆಗೆ ಸೇರಿದಾಗ ಸಂಕೀರ್ಣ ವ್ಯಾಪಾರ ಒಪ್ಪಂದಗಳನ್ನು ಸ್ಪಷ್ಟಪಡಿಸುವ ನಿಮ್ಮ ಸಾಮರ್ಥ್ಯವು ತೀಕ್ಷ್ಣವಾಗಿರುತ್ತದೆ. ನೀವು ಪಾರದರ್ಶಕ ಸಂವಹನವನ್ನು ಅವಲಂಬಿಸಿದರೆ ಮತ್ತು ನಿಮ್ಮ ಸ್ಥಾಪಿತ ವ್ಯವಹಾರ ಪಾಲುದಾರರ ಬುದ್ಧಿವಂತ ಸಲಹೆಯನ್ನು ನಂಬಿದರೆ ನೀವು ಹೆಚ್ಚು ಅನುಕೂಲಕರವಾದ ಪದಗಳನ್ನು ಸುಲಭವಾಗಿ ಭದ್ರಪಡಿಸಿಕೊಳ್ಳುತ್ತೀರಿ. ನಿಮ್ಮ ಪಾಲುದಾರಿಕೆಗಳು ಅಭಿವೃದ್ಧಿ ಹೊಂದುತ್ತಿರುವಾಗ ನಿಮ್ಮ 9ನೇ ಮನೆಯಲ್ಲಿರುವಂತಹ ನೀಚ ಸ್ವರೂಪದ ಶುಕ್ರನು ವಿದೇಶಿ ಮಾರುಕಟ್ಟೆಗಳಿಗೆ ಅತಿಯಾದ ಮಹತ್ವಾಕಾಂಕ್ಷೆಯ ವಿಸ್ತರಣೆಯ ವಿರುದ್ಧ ಎಚ್ಚರಿಸುತ್ತಾನೆ. ದೂರದ ವ್ಯಾಪಾರದಲ್ಲಿ ನಿಮ್ಮ ಸಾಮಾನ್ಯ ಅದೃಷ್ಟವು ಪ್ರಸ್ತುತ ನಿರ್ಬಂಧಿಸಲ್ಪಟ್ಟಿದೆ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಒತ್ತಾಯಿಸುವುದರಿಂದ ನಿರಾಶಾದಾಯಕ ವಿಳಂಬಗಳು ಉಂಟಾಗಬಹುದು. ಹೆಚ್ಚುವರಿಯಾಗಿ ಆಗಸ್ಟ್ ತಿಂಗಳಲ್ಲಿ ನಿಮ್ಮ 6ನೇ ಮನೆಯಲ್ಲಿರುವಂತಹ ಮಂಗಳನು ನಿಮ್ಮ ವ್ಯವಹಾರದ ಸಾಲಗಳನ್ನು ಆಕ್ರಮಣಕಾರಿಯಾಗಿ ಮರುಸಂಘಟಿಸಲು ನಿಮಗೆ ಹೋರಾಟದ ಅಂಚನ್ನು ನೀಡುತ್ತದೆ. ನಿಮ್ಮ ಶಕ್ತಿಯನ್ನು ನಿಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ಅನಗತ್ಯ ಕಾರ್ಯಾಚರಣಾ ವೆಚ್ಚಗಳನ್ನು ಸ್ನೇಹಿತರೆ ಕಡಿತಗೊಳಿಸಬೇಕಾಗುತ್ತದೆ.
ಮತ್ತು ವಿದೇಶಕ್ಕೆ ನೋಡುವಂತಹ ಮೊದಲು ಸ್ನೇಹಿತರೆ ನಿಮ್ಮ ಉದ್ಯಮದ ಅಡಿಪಾಯವನ್ನು ಭದ್ರಪಡಿಸಿಕೊಳ್ಳಲು ಕೇಂದ್ರೀಕರಿಸಿ. ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಸ್ನೇಹಿತರೆ ಪಾಲುದಾರಿಕೆಗಳಿಗೆ ಸಹಿಯನ್ನು ಹಾಕಬೇಕಾದ್ರೆ, ಒಪ್ಪಂದವನ್ನು ಮಾಡ್ಕೋಬೇಕಾದ್ರೆ 2-3 ಬಾರಿ ಪರಿಶೀಲಿಸಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಇದು ಒಳಿತಲ್ಲ ಅಂತ ಕೇಳ್ಕೊತಾ, ಇನ್ನು ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ, ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಮಕರ ರಾಶಿಯ ವ್ಯಕ್ತಿಗಳು ಎಚ್ಚರಿಕೆ ವಹಿಸಬೇಕು ಅಂದರೆ, ಸಂಪತ್ತು ಸಂಗ್ರಹಣೆಗೆ ಈ ತಿಂಗಳು ಅತ್ಯಂತ ಶಿಸ್ತಿನ ಅಸಾಂಪ್ರದಾಯಿಕ ವಿಧಾನದ ಅಗತ್ಯವಿದೆ. ರಾಹುವಿನ ವಕ್ರಿ ಪ್ರಯಾಣವು ನಿಮ್ಮ 2ನೇ ಮನೆಯಲ್ಲಿ ಮುಂದುವರಿಯುತ್ತದೆ. ಇದು ನಿಮ್ಮ ಕುಟುಂಬದ ಸಂಗ್ರಹವಾದ ಹಣವನ್ನು ಹೆಚ್ಚಿಸಲು ಗೀಳು ಹಿಡಿದ ಡ್ರೈವನ್ನು ಉಳಿಸಿಕೊಳ್ಳುತ್ತದೆ. ಸಾಂಪ್ರದಾಯಿಕವಲ್ಲದ ಹೂಡಿಕೆಗಳು ಅಥವಾ ವಿದೇಶಿ ಕರೆನ್ಸಿಯ ಮೂಲಕ ನೀವು ಹಠಾತ್ ಯಶಸ್ಸನ್ನು ಕಾಣಬಹುದು. ಆದರೆ ನಿಮ್ಮ ನಗದು ಅರಿವಿನ ಬಗ್ಗೆ ಗುಪ್ತ ಆತಂಕಗಳ ವಿರುದ್ಧ ನೀವು ತೀವ್ರವಾಗಿ ಎಚ್ಚರದಿಂದ ಇರಬೇಕು. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶನಿಯು 3ನೇ ಮನೆಯಲ್ಲಿ ಬಲವಾಗಿದ್ದಾನೆ. ಇದು ಹಠಾತ್ ಲಾಭಕ್ಕಿಂತ ಸ್ಥಿರವಾದ ಧೈರ್ಯಶಾಲಿ ಪ್ರಯತ್ನದ ಮೂಲಕ ನಿಮ್ಮ ಹಣಕಾಸಿನ ಸ್ಥಿರತೆ ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ. ತಿಂಗಳ ಕೊನೆಯಲ್ಲಿ ಸೂರ್ಯ ಮತ್ತು ಬುಧರು ನಿಮ್ಮ 8ನೇ ಮನೆಗೆ ಪರಿವರ್ತನೆಗೊಂಡು ಮುಂದುವರಿಯುವಂತಹ ಕೇತು ಜೊತೆ ಸೇರಿಕೊಳ್ಳುವುದರಿಂದ ಹಂಚಿದ ಸಂಪನ್ಮೂಲಗಳು ಮತ್ತು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ನೀವು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಈ ಅತ್ಯಂತ ಅಸ್ಥಿರ ಸಂಯೋಜನೆಯು ಹಠಾತ್ ಅನಿರೀಕ್ಷಿತ ವೆಚ್ಚಗಳು, ಗೊಂದಲಮಯ ತೆರಿಗೆ ಸಮಸ್ಯೆಗಳು ಅಥವಾ ಜಂಟಿ ಹೂಡಿಕೆಗಳ ಬಗ್ಗೆ ಆಳವಾದಂತಹ ಬೇರೂರಿರುವಂತಹ ಭಯವನ್ನು ಉಂಟು ಮಾಡಬಹುದು. ಈ ಹಠಾತ್ ಆತಂಕಗಳ ಆಧಾರದ ಮೇಲೆ ಅಗಾಧವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಸ್ನೇಹಿತರೆ. ಇನ್ನು ಅದೇ ರೀತಿ ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಪಾಲುದಾರರೊಂದಿಗೆ ಯಾವುದೇ ಹಣಕಾಸಿನ ವಾದ ವಿವಾದಗಳನ್ನು ಶಾಂತವಾಗಿ ಮಾತುಕತೆ ಮಾಡಲು ನಿಮ್ಮ 7ನೇ ಮನೆಯಲ್ಲಿರುವಂತಹ ಗುರುವಿನ ವಿಸ್ತಾರವಾದ ರಕ್ಷಣಾತ್ಮಕ ಶಕ್ತಿಯನ್ನು ಅವಲಂಬಿಸಿ. ಮಕರ ರಾಶಿಯವರು ಹಣಕಾಸಿನ ವಿಚಾರದ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂದರೆ, ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶಿಸುವುದರಿಂದ ತಿಂಗಳ ಆರಂಭದಲ್ಲಿ ನಿಮ್ಮ ದೈಹಿಕ ಶಕ್ತಿ ದೃಢವಾಗಿರುತ್ತದೆ. ಈ ಸಂಚಾರವು ಅತ್ಯುತ್ತಮ ಸ್ವಾಮೀನ ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ದೀರ್ಘಕಾಲೀನ ಆಯಾಸವನ್ನು ತ್ವರಿತವಾಗಿ ಜಯಿಸಲು ಅಗತ್ಯವಿರುವಂತಹ ಉಗ್ರ ಹೋರಾಟದ ಮನೋಭಾವವನ್ನು ಒದಗಿಸುತ್ತದೆ. ಕಠಿಣವಾದಂತಹ ಶಿಸ್ತಿನ ಫಿಟ್ನೆಸ್ ದಿನಚರಿಯನ್ನು ಪ್ರಾರಂಭಿಸುವಲ್ಲಿ ನೀವು ಸ್ನೇಹಿತರೆ ಯಶಸ್ಸನ್ನು ಕಾಣುತ್ತೀರಿ. ಏಕೆಂದರೆ ನಿಮ್ಮ ದೈಹಿಕ ಮಿತಿಗಳನ್ನು ಜಯಿಸಲು ನೀವು ಹೆಚ್ಚು ಪ್ರೇರೇಪಿತರಾಗಿದ್ದೀರಿ. ನಿಮ್ಮ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಯಾವುದೇ ದೀರ್ಘಕಾಲೀನ ಆಹಾರ ಅಥವಾ ಸ್ನಾಯುವಿನ ಸಮಸ್ಯೆಗಳನ್ನು ನೇರವಾಗಿ ಎದುರಿಸಲು ಈ ಶಕ್ತಿಗೆ ಹತ್ತಿರವಾಗಿರಿ. ಆದಿಯಾಗುವ ಆಗಸ್ಟ್ ಸ್ನೇಹಿತರೆ ಅಮಾವಾಸ್ಯೆ ಮುಗಿದ ನಂತರ ಸೂರ್ಯನು ನಿಮ್ಮ 8ನೇ ಮನೆಯಲ್ಲಿರುವ ತನ್ನ ಮೂಲ ತ್ರಿಕೋನಕ್ಕೆ ಪ್ರವೇಶಿಸಿದಾಗ ಮತ್ತು ಕೇತುವನ್ನು ಸೇರಿದಾಗ ನಿಮ್ಮ ಆರೋಗ್ಯಕ್ಕೆ ಎಚ್ಚರಿಕೆಯ ನಿರ್ವಹಣೆ ಅಗತ್ಯವಿರುತ್ತದೆ. ಈ ತೀವ್ರ ಸಂಯೋಜನೆಯು ಹಠಾತ್ ಜ್ವರ, ತೀವ್ರ ಮೂಳೆ ನೋವು ಅಥವಾ ಕಣ್ಣಿನ ಆಯಾಸ ಮತ್ತು ಗಾಢ ಆಧ್ಯಾತ್ಮಿಕ ಗೊಂದಲವನ್ನು ಉಂಟು ಮಾಡಬಹುದು. ನಿಮ್ಮ ದೀರ್ಘಾವಧಿಯ ಅಥವಾ ಗುಪ್ತ ಕಾಯಿಲೆಗಳ ಬಗ್ಗೆ ನೀವು ಅಭಾಗಲಬ್ಧ ಭಯವನ್ನು ಅನುಭವಿಸಬಹುದು. ಈ ಆತಂಕವು ನಿಮ್ಮನ್ನು ಸ್ನೇಹಿತರೆ ಪಾರ್ಶ್ವವಾಯುವಿಗೆ ಒಳಪಡಿಸಲು ಬಿಡಬೇಡಿ. ನಿಮ್ಮ ದಿನಚರಿಯನ್ನು ಉದ್ದೇಶಪೂರ್ವಕವಾಗಿ ನಿಧಾನಗೊಳಿಸುವ ಮೂಲಕ, ಆಳವಾದಂತಹ ನಿದ್ರೆಗೆ ಆದ್ಯತೆ ನೀಡುವ ಮೂಲಕ ಮತ್ತು ಆಗಸ್ಟ್ ಕೊನೆಯ 2 ವಾರಗಳಲ್ಲಿ ದೈಹಿಕವಾಗಿ ಅಪಾಯಕಾರಿ ಅಥವಾ ಹೆಚ್ಚು ಸುಸ್ತಾಗುವ ಚಟುವಟಿಕೆಗಳನ್ನು ತಪ್ಪಿಸುವ ಮೂಲಕ ಈ ಹಠಾತ್ ದೈಹಿಕ ಮತ್ತು ಮಾನಸಿಕ ಒತ್ತಡಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಒಂದಷ್ಟು ಮೆಡಿಟೇಷನನ್ನು ಮಾಡಿ ಮತ್ತು ವ್ಯಾಯಾಮವನ್ನು ಮಾಡಿ, ವಾಕಿಂಗನ್ನು ಮಾಡಿ ಸ್ನೇಹಿತರೆ. ನೀರಿನ ಪಕ್ಕದಲ್ಲಿ ನಡಿಗೆಯನ್ನು ಮಾಡುವುದರಿಂದ ಮೈಂಡ್ ಸ್ವಲ್ಪ ಕೂಲ್ ಆಗಲಿದೆ ಸ್ನೇಹಿತರೆ, ಒತ್ತಡ ಸ್ವಲ್ಪ ಕಡಿಮೆಯಾಗಲಿದೆ. ಹಾಗಾಗಿ ಶಾಂತವಾದ ಸ್ಥಳದಲ್ಲಿ ವಾಕಿಂಗನ್ನು ಮಾಡುವುದು, ಎಕ್ಸಸೈಸನ್ನು ಮಾಡುವುದು, ಧ್ಯಾನವನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮಕರ ರಾಶಿಯ ವ್ಯಕ್ತಿಗಳು ಅಂತ ಹೇಳ್ತಾ, ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಮದುವೆಗೆ ಗಾಢವಾದಂತಹ ಸಾಮರಸ್ಯ ಮತ್ತು ಆಳವಾದಂತಹ ಬುದ್ಧಿವಂತಿಕೆಯನ್ನು ತರುವ ನಿಮ್ಮ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವಿನ ಭವ್ಯವಾದ ನಡೆಯುತ್ತಿರುವಂತಹ ಉಪಸ್ಥಿತಿಯಿಂದ
ಕುಟುಂಬದ ಡೈನಾಮಿಕ್ಸ್ ಹೆಚ್ಚು ಪ್ರಭಾವಿತವಾಗಿರುತ್ತದೆ. ನಿಮ್ಮ ಸಂಗಾತಿಯು ಆರಾಮ ಮತ್ತು ಪ್ರಾಯೋಗಿಕ ಬೆಂಬಲದ ಪ್ರಮುಖ ಮೂಲವಾಗಿರುತ್ತಾರೆ. ಆದಾಗ್ಯೂ ಆಗಸ್ಟ್ ತಿಂಗಳಲ್ಲಿ ಇದೇ ಮನೆಯ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ಸಂಗಾತಿಯೊಂದಿಗೆ ಅಹಂ ಘರ್ಷಣೆಯನ್ನು ತಾತ್ಕಾಲಿಕವಾಗಿ ಹೊತ್ತಿಸಬಹುದು. ತಾತ್ಕಾಲಿಕ ಘರ್ಷಣೆಯನ್ನು ಸರಾಗಗೊಳಿಸಲು ಗುರುವಿನ ವಿಸ್ತಾರವಾದ ಕೃಪೆಗೆ ಅವಕಾಶವನ್ನು ಮಾಡಿಕೊಟ್ಟು, ನೀವು ಸರಿ ಇರಬೇಕೆಂಬ ಅಗತ್ಯಕ್ಕಿಂತ ನಿಮ್ಮ ಸಂಬಂಧದ ಸ್ಥಿರತೆಗೆ ನೀವು ಪ್ರಜ್ಞಾಪೂರ್ವಕವಾಗಿ ಆದ್ಯತೆ ನೀಡಬೇಕಾಗುತ್ತದೆ. ನಿಮ್ಮ ಮದುವೆ ಸುರಕ್ಷಿತವಾಗಿದ್ದರೂ ವಿಶಾಲವಾದಂತಹ ಕುಟುಂಬದ ಸಂಪತ್ತು ಮತ್ತು ಮಾತಿಗೆ ಎಚ್ಚರಿಕೆಯಿಂದ ನಿರ್ವಹಣೆ ಬೇಕಾಗುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಮುಂದುವರಿಯುವಂತಹ ರಾಹುವು ಕೆಲವೊಮ್ಮೆ ಸಂಬಂಧಿಕರೊಂದಿಗೆ ನೀವು ಸಂವಹನವನ್ನು ಅನಿರೀಕ್ಷಿತವಾಗಿ ಕಠಿಣವಾಗಿಸಬಹುದು ಅಥವಾ ಹಣದ ಮೇಲೆ ಅತಿಯಾಗಿ ಕೇಂದ್ರೀಕರಿಸಬಹುದು. ಕುಟುಂಬದ ಕೂಟಗಳು ಸಮಯದಲ್ಲಿ ನಿಮ್ಮ ಧ್ವನಿಯ ಬಗ್ಗೆ ಗಮನವಿರಲಿ. ಇದಲ್ಲದೆ ನಿಮ್ಮ 9ನೇ ಮನೆಯಲ್ಲಿರುವಂತಹ ನೀಚ ಸ್ವರೂಪದ ಶುಕ್ರನು ವಿಭಿನ್ನವಾದಂತಹ ನಂಬಿಕೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ತಂದೆ ಅಥವಾ ಹಿರಿಯರೊಂದಿಗೆ ನಿಮ್ಮ ಸಂಬಂಧವನ್ನು ಸ್ವಲ್ಪ ಮಟ್ಟಿಗೆ ಒತ್ತಡಕ್ಕೀಡು ಮಾಡಬಹುದು. ಸ್ನೇಹಿತರೆ, ಪ್ರಾಯೋಗಿಕ ಸೇವಾ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಮನೆಯ ಸಮತೋಲನವನ್ನು ಕಾಪಾಡಿಕೊಳ್ಳಲು 3ನೇ ಮನೆಯಲ್ಲಿರುವಂತಹ ಶನಿಯಿಂದ ಬೆಂಬಲಿತವಾಗಿರುವಂತಹ ನಿಮ್ಮ ಹಿರಿಯ ಸಹೋದರರ ಧೈರ್ಯಶಾಲಿ ಬೆಂಬಲವನ್ನು ಅವಲಂಬಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಅಂದರೆ, ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಅತ್ಯಂತ ಗಮನ ಹರಿಸಿದ ಆದರೆ ಮಾನಸಿಕವಾಗಿ ಬೇಡಿಕೆ ಇರುವಂತಹ ಅವಧಿಯನ್ನು ಎದುರಿಸುತ್ತಾರೆ. ಉನ್ನತ ಶಿಕ್ಷಣದ ನಿಮ್ಮ ಗ್ರಹವಾದಂತಹ ಬುಧನು ತನ್ನದೇ ಆದ 6ನೇ ಮನೆಯಲ್ಲಿ ಅಸಾಧಾರಣವಾಗಿ ಬಲವಾಗಿದ್ದಾನೆ. ಇದು ಕಷ್ಟಕರವಾದ ಪರೀಕ್ಷೆಗಳನ್ನು ಜಯಿಸಲು ಮತ್ತು ಶೈಕ್ಷಣಿಕ ಸ್ಪರ್ಧೆಯನ್ನು ಸುಲಭವಾಗಿ ಸೋಲಿಸಲು ಅಗತ್ಯವಿರುವಂತಹ ಉಗ್ರ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ನಿಮಗೆ ನೀಡುತ್ತದೆ. ಬುಧನು ನಿಮ್ಮ 7ನೇ ಮನೆಗೆ ಚಲಿಸುತ್ತಿದ್ದಂತೆ ಸಹಯೋಗದ ಅಧ್ಯಯನದ ಅವಧಿಗಳು ಮತ್ತು ಅಧ್ಯಯನದ ಪಾಲುದಾರರೊಂದಿಗೆ ನಿಕಟವಾಗಿ ಕೆಲಸ ಮಾಡುವುದು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ. ಸಂಕೀರ್ಣ ವಿಷಯಗಳು ನಿಮ್ಮ ಸ್ವಂತ ತಿಳುವಳಿಕೆಯನ್ನು ಪರಿಕಲ್ಪನೆಗಳನ್ನು ಇತರರಿಗೆ ವಿವರಿಸುವುದು ಗಮನಾರ್ಹವಾಗಿ ತೀಕ್ಷ್ಣಗೊಳಿಸುತ್ತದೆ ಎಂದು ನೀವು ಕಾಣುತ್ತೀರಿ. ನಿಮ್ಮ ಶೈಕ್ಷಣಿಕ ಪ್ರಗತಿಗೆ ಪ್ರಾಥಮಿಕ ಸವಾಲು ನಿಮ್ಮ 9ನೇ ಮನೆಯಲ್ಲಿರುವಂತಹ ನೀಚ ಸ್ವರೂಪದ ಶುಕ್ರನಿಂದ ಉಂಟಾಗುತ್ತದೆ. ಇದು ವಿದೇಶಿ ವಿದ್ಯಾರ್ಥಿ ವೇತನಗಳು ಅಥವಾ ದೂರದ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶವನ್ನು ಪಡೆಯುವಲ್ಲಿ ನೀವು ಅದೃಷ್ಟವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸುತ್ತದೆ. ಈ ಆಡಳಿತಾತ್ಮಕ ವಿಳಂಬಗಳಿಂದ ನಿರಾಸೆಗೊಳ್ಳಬೇಡಿ. ಹೆಚ್ಚುವರಿಯಾಗಿ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಬುಧ ಮತ್ತು ಸೂರ್ಯರು ನಿಮ್ಮ 8ನೇ ಮನೆಗೆ ಪ್ರವೇಶಿಸಿ ಕೇತುವನ್ನು ಸೇರಿಕೊಳ್ಳುವುದರಿಂದ ನೀವು ವೈಫಲ್ಯದ ಹಠಾತ್ ಅಭಾಗಲಬ್ಧ ಭಯವನ್ನು ಅಥವಾ ನಿಮ್ಮ ಅಧ್ಯಯನದಿಂದ ಆಳವಾದ ವೈರಾಗ್ಯವನ್ನು ಅನುಭವಿಸಬಹುದು. ಕಠಿಣವಾದ ಅತ್ಯಂತ ಶಿಸ್ತಿನ ಅಧ್ಯಯನ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಳುವ ಮೂಲಕ ಮತ್ತು ನಿಮ್ಮ ಅಂತರ್ಗತ ಬೌದ್ಧಿಕ ಶಕ್ತಿಯನ್ನು ನಂಬುವ ಮೂಲಕ ಈ ಪ್ರತ್ಯೇಕಿಸುವ ಅಭದ್ರತೆಯನ್ನು ಎದುರಿಸಬೇಕಾಗುತ್ತದೆ. ಶಿಸ್ತಿನಿಂದ ಅಧ್ಯಯನದ ಕಡೆ ಒಂದು ವೇಳಾಪಟ್ಟಿಯನ್ನು ರಚಿಸಿ ಕಷ್ಟಪಟ್ಟು ಆಸಕ್ತಿಯಿಂದ ಏಕಾಗ್ರತೆಯಿಂದ ಅಧ್ಯಯನವನ್ನು ಮಾಡಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ, ಸಮಸ್ಯೆಗಳಿಗೆಲ್ಲ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಮಾಡಿ ಖಂಡಿತವಾಗಿಯೂ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ. ಸೂರ್ಯ ಸ್ನೇಹಿತರೆ, ತಿಂಗಳ ನಂತರದ ಭಾಗದಲ್ಲಿ ಹಠಾತ್ ಅಡಚಣೆಗಳನ್ನು ನಿರ್ವಹಿಸಲು ಮತ್ತು ನಿಮ್ಮ ಚೈತನ್ಯವನ್ನು ರಕ್ಷಿಸಲು ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ಅಧಿಕಾರ ಘರ್ಷಣೆಗಳನ್ನು ನ್ಯಾವಿಗೇಟ್ ಮಾಡಲು ಗುಪ್ತ ಆತಂಕಗಳನ್ನು ಸರಾಗಗೊಳಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇನ್ನು ರಾಹು ನಿಮ್ಮ ಕುಟುಂಬದ ಸಂಪತ್ತಿನ ಬಗ್ಗೆ ಸಾಂಪ್ರದಾಯಿಕ ಭಯವನ್ನು ಶಾಂತಗೊಳಿಸಲು ಶನಿವಾರದಂದು ದೇವಸ್ಥಾನದಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ನಿರ್ಗತಿಕರಿಗೆ ಕಂಬಳಿಗಳನ್ನು ವಿತರಿಸಿ ಮತ್ತು ನಿಮ್ಮ ಮಾತನ್ನು ಸ್ಥಿರಗೊಳಿಸಲು ಮತ್ತು ನೀವು ಸಂಗ್ರಹವಾದಂತಹ ಹಣವನ್ನು ರಕ್ಷಿಸಲು ದುರ್ಗಾ ಸಪ್ತಸತಿಯನ್ನು ಜಪಿಸಿ. ಇನ್ನು ಕೇತು 8ನೇ ಮನೆಯಲ್ಲಿ ಆಧ್ಯಾತ್ಮಿಕ ಗೊಂದಲ ಮತ್ತು ಆಳವಾದಂತಹ ಅಭದ್ರತೆಯನ್ನು ತೆರವುಗೊಳಿಸಲು ಮಂಗಳವಾರದಂದು ಗಣಪತಿ ದೇವರನ್ನು ಪೂಜಿಸಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಮತ್ತು ಹಠಾತ್ ಗುಪ್ತ ನಷ್ಟಗಳನ್ನು ತಡೆಯಲು ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಬೇಕಾಗುತ್ತದೆ. ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ಮಕರ ರಾಶಿಯವರಿಗೆ ಸಾಕಷ್ಟು ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ. ತಪ್ಪದೆ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ.
ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಮಕರ ರಾಶಿಯವರಿಗೆ ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫೋ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.